ಹಾಯ್ ಹಲೋ ಗೆಳೆಯರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಚನ್ನು ದಾವಣಗೆರೆ. ಈ ದಿನ ತಮ್ಮೆದುರಿಗೆ ಕಲಿಕೆಯ ಅಧ್ಯಾಯ ಕುರಿತಾಗಿ ಕೆಲವು ಅನ್ವಯಿಕ ಪ್ರಶ್ನೆಗಳನ್ನು ತರ್ತಾಯಿದ್ದೀನಿ. ಸುಮಾರು 25 ಪ್ರಶ್ನೆಗಳನ್ನು ತರ್ತಾಯಿದ್ದೀನಿ. ಇದು ಭಾಗ ಒಂದಿರುತ್ತೆ ಸ್ನೇಹಿತರೆ. ಮುಂಬರುವ ದಿನಗಳಲ್ಲಿ ಸುಮಾರು ನೂರಾರು ವಿಡಿಯೋಗಳನ್ನು ಇದರ ಮೇಲೆ ತರಲಿದ್ದೀವಿ 2 ತಿಂಗಳಲ್ಲಿ. ಹಾಗೆಯೇ ಸ್ನೇಹಿತರೆ, ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ತಾವು ಜಾಯ್ನ್ ಆಗಬೇಕು ಅಂತಂದರೆ ನಮ್ಮ 8217670405 ನಂಬರ್ಗೆ ತಾವು ಒಂದು ಮೆಸೇಜನ್ನು ಹಾಕಿದಾಗ 2 ಆಪ್ಷನ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಮ್ಮ ಟೆಲಿಗ್ರಾಮ್ ಆ್ಯಪನ್ನು ನೀವು ಜಾಯ್ನ್ ಆದರೆ PDF ನೋಟ್ ಸಿಗುತ್ತೆ. ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆದರೆ ಪ್ರತಿನಿತ್ಯ ನಾವು ಮಾಡುವಂಥ ಅಪ್ಡೇಟ್ಗಳು ಸಿಗುತ್ತೆ. ಟೆಲಿಗ್ರಾಮ್ ಗ್ರೂಪಿಗಾದರೂ ಜಾಯ್ನ್ ಆಗಿ, ಹಾಗೆಯೇ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಪ್ರತಿ 2 ಲಿಂಕು ಕೂಡ ನಿಮಗೆ ನಮ್ಮ ವಾಟ್ಸಪ್ಪಲ್ಲಿ ಸಿಗುತ್ತೆ. ಹಾಗೆಯೇ ನಮ್ಮ ವೀಡಿಯೋಗಳ ಲಿಂಕು ನಮ್ಮ ವೆಬ್ಸೈಟಲ್ಲಿ ನೀಡಿರುವಂಥ ಲಿಂಕ್ಗಳು ತಮಗೆ ಸಿಗುತ್ತೆ. ಹಾಗೆಯೇ ನಮ್ಮ ವೆಬ್ಸೈಟ್ www.learnhere.in ಈ ವೆಬ್ಸೈಟ್ ಮೇಲೆ ನಾವು ಮುಂಬರುವ ದಿನಗಳಲ್ಲಿ ತಮಗೋಸ್ಕರ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಹಾಗೆಯೇ ಪ್ರಾಕ್ಟೀಸ್ ಮಾಡಿಸೋಕ್ಕೋಸ್ಕರ ಪ್ರಾಕ್ಟೀಸ್ HTML ಪೇಜಸ್ಗಳು, ಅಂದರೆ ತಾವು ಆನ್ಸರ್ನು ಕೂಡ ಮಾಡ್ಬೋದು. ಅಂಥ ಪೇಜಸ್ಗಳನ್ನು ಕೂಡ ಸ್ಪೆಷಲಿ ನಮ್ಮ ಗ್ರೂಪಲ್ಲಿ ಜಾಯ್ನ್ ಆದವರಿಗೆ ನಾವು ನೀಡಲಿದ್ದೇವೆ. ಅದು ಯಾಕೊತ್ತಾ ಸುಲಭವಾಗಿ ಅವರಿಗೆ ನೀಡ್ಬೋದು ಸ್ನೇಹಿತರೆ. ಹೊರಗಡೆ ಉಳಿದವರಿಗೆ ನಾವು ಅಷ್ಟೊಂದು ಹೆಲ್ಪ್ ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗೆಯೇ ಈಗ ಮೊದಲ ಪ್ರಶ್ನೆಯನ್ನು ತಮ್ಮೆದುರಿಗೆ ತರ್ತಾಯಿದ್ದೀನಿ ನೋಡಿ. ಮೊದಲ ಪ್ರಶ್ನೆ ಇಲ್ಲಿದೆ. ಕಲಿಕೆ ಏನಿದೆಯಲ್ಲ, ಕಲಿಕೆಯ ಅತ್ಯುತ್ತಮ ವ್ಯಾಖ್ಯಾನ ಯಾವುದು ಅಂತ ಇಲ್ಲಿ 4 ಪ್ರಶ್ನೆಗಳಿದೆ. ಈ 4 ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಹೀಗಿದೆ: ಅನುಭವಗಳನ್ನು ಆಧರಿಸಿ ವರ್ತನೆಯಲ್ಲಾಗುವ ಶಾಶ್ವತ ಬದಲಾವಣೆಯನ್ನು ಕಲಿಕೆ ಅಂತಿರೋ, ವರ್ತನೆಯಲ್ಲಾಗುವ ಯಾವುದೇ ಬದಲಾವಣೆಯನ್ನು ಕಲಿಕೆ ಅಂತಿರೋ, ದೈಹಿಕ ವಿಕಾಸದಿಂದ ವರ್ತನೆಯಲ್ಲಿ ಆಗುವಂಥ ಶಾಶ್ವತ ಬದಲಾವಣೆಯನ್ನು ಕಲಿಕೆ ಅಂತಿರೋ, ಶಿಕ್ಷೆಯಿಂದ ವರ್ತನೆಯಲ್ಲಿ ಆಗುವ ಯಾವುದೇ ಬದಲಾವಣೆಯನ್ನು ಕಲಿಕೆ ಅಂತಿರೋ ಅಂತ ಪ್ರಶ್ನೆ ಇದೆ ನೋಡಿ. ಇಲ್ಲಿ ಕಲಿಕೆ ಅಂದ ತಕ್ಷಣವೇ ನಮಗೆ ಅನಿಸುತ್ತೆ ಇಲ್ಲಿ ಶಾಶ್ವತ ಅಂತ ಇದೆ. ಶಾಶ್ವತ ಯಾವ ಕಲಿಕೆನೂ ಕೂಡ ಶಾಶ್ವತ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗೆಯೇ ವರ್ತನೆಯಲ್ಲಾಗುವ ಯಾವುದೇ ಬದಲಾವಣೆಯನ್ನು ನಾವು ಕಲಿಕೆ ಅಂತ ಹೇಳೋದಕ್ಕೆ ಬರಲ್ಲ. ಹಾಗಾಗಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂತಂದರೆ, ಅನುಭವಗಳನ್ನು ಆಧರಿಸಿ ವರ್ತನೆಯಲ್ಲಾಗುವಂತಹ ಒಂದು ಶಾಶ್ವತ ಬದಲಾವಣೆಯನ್ನು ನಾವು ಏನಂತೀವಿ ಸ್ನೇಹಿತರೆ? ಕಲಿಕೆ ಅಂತ ಕರಿತೀವಿ. ವರ್ತನೆಯಲ್ಲಿ ಆಗುವಂಥ ಒಂದು ಬದಲಾವಣೆ, ಅವರ ಅನುಭವಗಳನ್ನು ಆಧರಿಸಿ ಆಗುವಂಥ ಬದಲಾವಣೆಯನ್ನು ನಾವು ಕಲಿಕೆ ಅಂತ ಹೇಳ್ತೀವಿ. ಹಾಗಾದರೆ ಕಲಿಕೆ ಸಂಬಂಧಪಟ್ಟ ಒಂದು 2 ವ್ಯಾಖ್ಯಾನಗಳನ್ನು ನೋಡೋಣ ತಮಗೆ ಅನುಕೂಲವಾಗುವಂತೆ. ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಯೇ ಕಲಿಕೆ ಅಂತ ಗೇಟ್ಸ್ ಅವರು ಹೇಳ್ತಾರೆ. ವರ್ತನಾ ಸಂಘಟನೆಯಲ್ಲಾಗುವ ಬದಲಾವಣೆಯೇ ಕಲಿಕೆ ಅಂತ ವುಡ್ರಫ್ ಹೇಳ್ತಾರೆ. ಇವರ 2 ವ್ಯಾಖ್ಯಾನಗಳನ್ನು ನೋಡಿದಾಗ ಹೇಳೋದು ಅಂತಂದರೆ, ವರ್ತನೆಯಲ್ಲಾಗುವ ಬದಲಾವಣೆಯೇ ಅವ್ರ ಕಲಿಕೆ ಅಂತ ಹೇಳ್ತಾರೆ. ಹೌದ್ರಾ? ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ. ಕಲಿಕೆಯು ಯಾವ ರೀತಿಯ ಪ್ರಕ್ರಿಯೆಯಾಗಿದೆ? ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆ, ಬಾಲ್ಯ ವ್ಯವಸ್ಥೆಯಲ್ಲಿ ಬಾಲ್ಯ ವ್ಯವಸ್ಥೆ ನಂತರ ನಿಲ್ಲುವಂಥ ಪ್ರಕ್ರಿಯೆ, ವೃದ್ಧಾಪ್ಯದಲ್ಲಿ ನಿಲ್ಲುವ ಪ್ರಕ್ರಿಯೆ, ಪ್ರೌಢಾವಸ್ಥೆಯಲ್ಲಿ ನಿಲ್ಲುವ ಪ್ರಕ್ರಿಯೆ. ನೋಡಿ, ಪ್ರೌಢಾವಸ್ಥೆ ನಂತರ ನಮ್ಮ ಬೆಳವಣಿಗೆ ನಿಂತೋಗುತ್ತೆ, ಆದರೆ ನಮ್ಮ ವಿಕಾಸ ನಿಂತೋಗೋದಿಲ್ಲ. ಹಾಗೆಯೇ ಕಲಿಕೆನೂ ಕೂಡ ಒಂದು ಜೀವನ ಪರ್ಯಂತ ನಡೆಯುವಂಥ ಒಂದು ಪ್ರಕ್ರಿಯೆಯಾಗಿದೆ ಸ್ನೇಹಿತರೆ. ನೋಡಿ, ಈಗ ನಾನು ನಿಮಗೆ ಕಲಿಕೆ ಸಂಬಂಧಪಟ್ಟ ಕೆಲವು ಲಕ್ಷಣಗಳು ಹೇಳ್ತೀನಿ. ಈ ಲಕ್ಷಣಗಳ ಮೇಲೆ ಸುಮಾರು 1 ಅಂಕದ ಪ್ರಶ್ನೆ 100ಕ್ಕೆ 100ರಷ್ಟು ಇದ್ದೇ ಇರುತ್ತೆ. ಹೌದ್ರಾ? ಹಾಗಾದರೆ ಆ ಲಕ್ಷಣಗಳು ಏನು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಕಲಿಕೆ ಒಂದು ನಿರಂತರ ಬದಲಾವಣೆ. ನಿರಂತರ ನಿಂತ ನೀರಲ್ಲ ಸ್ನೇಹಿತರೆ, ಅದು ನಿಂತ ನೀರಲ್ಲ, ಅದು ಹರಿತಾ ಇರುವಂಥ ನದಿ ಇದ್ದ ಹಾಗೆ. ಕಲಿಕೆ ಅನ್ನೋದು ವ್ಯಾಪಕವಾಗಿದೆ. ಅದು ಒಂದೇ ಕ್ಷೇತ್ರಕ್ಕೆ, ಒಂದೇ ಪ್ರದೇಶಕ್ಕೆ ಸೀಮಿತ ಅಲ್ಲ, ಅದು ಎಲ್ಲ ಕಡೆ ವ್ಯಾಪಕವಾಗಿದೆ. ವ್ಯಕ್ತಿಯ ಬೌದ್ಧಿಕ, ಸಾಮಾಜಿಕ ಹಾಗೂ ಅವನ ಎಮೋಷ್ನಲ್ ಫೀಲ್ಡ್ ಏನಿದೆ, ಸಂವೇಗಾತ್ಮಕ ವಲಯಕ್ಕೆ ಸಂಬಂಧಪಟ್ಟದಾಗಿದೆ. ಹಾಗೆಯೇ ವರ್ತನೆಯಲ್ಲಾದಂಥ ಒಂದು ರೂಪಣೆ, ಸರಿಯಾದ ರೂಪಣೆಯೇ ಕಲಿಕೆ ಅಂತ ಹೇಳ್ಬೋದು. ಕಲಿಕೆಗೆ ಗುರಿ ಉದ್ದೇಶಗಳಿದೆ. ಗುರಿ ಉದ್ದೇಶಗಳಿಲ್ಲದಂಥ ವಿಚಾರ ಅದು ಕಲಿಕೆನೇ ಅಲ್ಲ. ಹಾಗೆ ಕಲಿಕೆ ಮತ್ತು ಆಸಕ್ತಿಗಳ ನಡುವೆ ನಿಕಟ ಸಂಬಂಧ ಇದೆ. ಈಗ ನೋಡಿ, ಕೆಲವರು ವಿಡಿಯೋವನ್ನು 2 ನಿಮಿಷದಲ್ಲಿ ಸ್ಕಿಪ್ ಆಗ್ತಾರೆ, ಕೆಲವರು ಈ ವಿಡಿಯೋವನ್ನು ಅಂತಿಮವರೆಗೂ ನೋಡ್ತಾರೆ. ಇವರು ಅದರ ಉದ್ದೇಶ ಏನಿರುತ್ತೆ ಅಂತಂದರೆ, ಅವರ ಆಸಕ್ತಿ ಇದ್ದಾಗ ಏನಾಗುತ್ತೆ, ಅಲ್ಲಿ ಕಲಿಕೆ ಆಗುತ್ತೆ. ಕಲಿಕೆಗೆ ನೀಡಬೇಕಾದ ಸಮಯವನ್ನು ಕೂಡ ಅವರು ನೀಡ್ತಾರೆ. ಹಾಗೆ ಸಿದ್ಧತೆ ಮತ್ತು ಪ್ರೇರಣೆಯನ್ನು ಅವಲಂಬಿಸಿದೆ. ನೋಡಿ, ನಾವು ಯಾವುದೇ ವಿಡಿಯೋನ ಮಾಡಬೇಕಾಗಿರಲಿ, ತರಗತಿ ಮಾಡಬೇಕಾಗಿರಲಿ, ಒಂದು ಕಲಿಕಾಕಾರನನ್ನು ಸಿದ್ಧತೆಗೊಳಪಡಿಸ್ಬೇಕು. ಅವನು ಮೋಟಿವೇಟ್ ಆಗಿರಬೇಕು.
ಆವಾಗ ಮಾತ್ರ ಏನಾಗುತ್ತೆ, ಅವನಿಗೆ ಪ್ರೇರಣೆ ಮತ್ತು ಸಿದ್ಧತೆ ಎರಡೂ ಕೂಡ ಇವೆರಡರ ಅಗತ್ಯ, ಇವೆರಡರ ಮೇಲೆ ಕಲಿಕೆ ಅವಲಂಬಿತವಾಗಿದೆ ಅಂತ ಹೇಳ್ಬೋದು. ಈಗ ಮುಂದಿನ ಪ್ರಶ್ನೆ ತಗೊಳ್ಳೋಣ. ಆ ಲಕ್ಷಣಗಳನ್ನು ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಮೇಲೆ ನೀವು ಸಾಕಷ್ಟು ಪ್ರಶ್ನೆಗಳನ್ನ ಈಗ ಉತ್ತರಿಸಬಲ್ಲರಿ. ಕಲಿಕೆ ಪ್ರಕ್ರಿಯೆ ಅಂದರೆ ಘಟನೆಗಳನ್ನು ನೆನಪಲ್ಲಿಡುವುದು, ಅಕ್ಷರ ಅಥವಾ ಪಾಠ್ಯ ಸಿದ್ಧತೆ ಮಾಡಿಕೊಳ್ಳುವುದು, ಅನುಭವಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದು, ಪರೀಕ್ಷಾ ಸಿದ್ಧತೆ ಮಾಡಿಕೊಳ್ಳುವುದು. ಈಗೆಲ್ಲ ಸಾಕಷ್ಟು ಕಡೆ ಏನಾಗಿದೆ, ಪರೀಕ್ಷಾ ಸಿದ್ಧತೆ ಮಾಡಿಕೊಳ್ಳೋದೇ ಕಲಿಕೆ ಅಂದ್ಕೊಳ್ತಾ ಇದ್ದಾರೆ. ಯಾವುದಾದ್ರು ಎಕ್ಸಾಮ್ ಬಂದಾಗ ಮಾತ್ರ ಪುಸ್ತಕಗಳನ್ನು ತೆರೀತಾರೆ ಅಥವಾ ಓದೋಕ್ಕೆ ಶುರು ಮಾಡ್ತಾರೆ, ಅದು ಅವ್ರ ಕಲಿಕೆ ಅಂತ ಭಾವಿಸ್ತಾರೆ. ಪರೀಕ್ಷಾ ಸಿದ್ಧತೆ ಕಲಿಕೆ ಅಲ್ಲ ಸ್ನೇಹಿತರೆ. ಅನುಭವಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದೇ ಕಲಿಕೆ. ಹಾಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನೇರವಾಗಿ ನಾವು ಹೇಳ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಲಿಕೆ ಉಂಟಾಗಲು ಅವಶ್ಯಕವಾದದ್ದು ಏನು? ಸ್ವ ಅನುಭವ ಅಂದರೆ ವ್ಯಕ್ತಿ ತನ್ನ ಸ್ವತಃ ಅನುಭವದ ಮೂಲಕ ಕಲಿಕೆ ಉಂಟಾಗುತ್ತೋ, ಸ್ವ ಆಲೋಚನೆ, ಹಾಗೆಯೇ ಸ್ವ ಚಟುವಟಿಕೆ, ಈ ಮೂರಿದೆ. ಹಾಗೆ ಇವೆಲ್ಲವೂ ಅಂತ ಒಂದು ಆಪ್ಷನ್ ಇದೆ ನೋಡಿ. ಕಲಿಕೆಗೆ ಅವಶ್ಯಕವಾದದ್ದು ಯಾವುದು ಅಂತಂದರೆ ಸ್ವ ಅನುಭವ, ಸ್ವ ಆಲೋಚನೆ, ಹಾಗೆ ಸ್ವ ಚಟುವಟಿಕೆ. ಇವು ಎಲ್ಲರ ಸಮಾಗಮನೇ ಕಲಿಕೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಈ ಸೆಲ್ಫ್ ಥಾಟ್, ಹಾಗೆ ಸೆಲ್ಫ್ ಥಿಂಕಿಂಗ್, ಸೆಲ್ಫ್ ಎಕ್ಸ್ಪೀರಿಯನ್ಸ್, ಹಾಗೆಯೇ ಸ್ವ ಚಟುವಟಿಕೆ, ತಾನೇ ಸ್ವತಃ ಭಾಗವಹಿಸೋ ಚಟುವಟಿಕೆಗಳಲ್ಲಿ ಇವೆಲ್ಲದರ ಮೂಲಕ ನಾವು ಕಲಿಕಾಕಾರನಾಗಿ ಮುಂದುವರಿಬೋದು ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ಗತಿ ಕಲಿಕೆಯು ಅಧಿಕ ಕಲಿಕೆಗೆ ಒಳಗಾದಾಗ ನೋಡಿ ಒಂದು ಅಧಿಕ ಕಲಿಕೆಗೆ ವಿದ್ಯಾರ್ಥಿ ಅಧಿಕ ಕಲಿಕೆಗೆ ಒಳಪಟ್ಟಾಗ ಅವನ ಗತಿ ಕಲಿಕೆಯು ಏನಾಗುತ್ತೆ, ಧಾರಣೆ ವೃದ್ಧಿಸುತ್ತದೆ, ಅಂದರೆ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ಅವನು ಓದಿದನ್ನೆಲ್ಲ ಕಲಿಕೆ ಹೆಚ್ಚಾದಂಗೆಲ್ಲ ಓದಿನ ಉಳಿಸ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ. ಧಾರಣೆ ಕ್ಷೀಣಿಸುತ್ತದೆ. ಧಾರಣೆ ಹೆಚ್ಚಳ ವೇಗವು ನಿಧಾನವಾಗಿ ಕಡಿಮೆಯಾಗುತ್ತದೆ. ಮೇಲಿನ ಎಲ್ಲವೂ ಅಂತ ಇದೆ ನೋಡಿ. ಆವಾಗ ಆಗೋದು ಇದು ಸ್ನೇಹಿತರೆ. ಧಾರಣೆ ಹೆಚ್ಚಳದ ವೇಗವು ನಿಧಾನವಾಗಿ ಕಡಿಮೆಯಾಗುತ್ತದೆ. ಅಂದರೆ ಅವನು ರಿಟೆನ್ಷನ್ ಪವರ್ ಏನಾಗ್ತಾ ಇದೆ, ಕಲಿಕೆ ಹೆಚ್ಚಾದಂಗೆ. ಉದಾಹರಣೆಗೆ 1 ಗಂಟೆ ಕ್ಲಾಸು 1.5 ಗಂಟೆ ನಡೀತು ಅಂದಾಗ ಏನಾಗುತ್ತೆ, ಅವನ ರಿಟೆನ್ಷನ್ ಏನಾಗ್ತಾ ಹೋಗುತ್ತೆ, ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲ 20 ನಿಮಿಷಗಳು ತುಂಬ ಚೆನ್ನಾಗಿ ಕಲಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊದಲ 20 ನಿಮಿಷಗಳಲ್ಲಿ ಯಾವುದೇ ವಿಷಯವನ್ನು ಹೇಳಿಬಿಡಬೇಕು ಅಂತ ನಮಗೆ ಟೀಚಿಂಗಲ್ಲೂ ಕೂಡ ಹೇಳ್ತಾರೆ. ಇತ್ತೀಚೆಗೆ ಅದು 20 ನಿಮಿಷ ಆಗಿಲ್ಲ ಸ್ನೇಹಿತರೆ, 6 ನಿಮಿಷ ಆಗಿದೆ. ನಮಗೆ ಕೂಡ ಗೊತ್ತಾಗುತ್ತೆ 6-7 ನಿಮಿಷ ನಂತರ ಎಂಥ ಒಳ್ಳೆಯ ವಿಚಾರನೂ ಕೂಡ ಕೆಲವರು ಕೇಳಬಲ್ಲರು. ಕಲಿಕೆ ಅನ್ನೋದು ಒಂದು ಉತ್ಪನ್ನ, ಒಂದು ಪ್ರಕ್ರಿಯೆ, ಅಥವಾ ಮೇಲಿನ ಎರಡೂ ಹೌದು ಅಥವಾ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಹೇಳಬೇಕಂದ್ರೆ ಕಲಿಕೆ ಒಂದು ಉತ್ಪನ್ನನೂ ಹೌದು, ಪ್ರಕ್ರಿಯೆ ಹೌದು. ಹಾಗಾಗಿ ಸರಿಯಾದ ಉತ್ತರ ಇದು ಸ್ನೇಹಿತರೆ, ಸಿ ಸರಿಯಾದ ಉತ್ತರ. ಅದೊಂದು ಉತ್ಪನ್ನ, ಹಾಗೆ ಒಂದು ಪ್ರಕ್ರಿಯೆ ಕೂಡ ಹೌದು. ಕಲಿಕಾ ನಿಯಮಗಳನ್ನು ಪರಿಚಯಿಸಿದಂತಹ ವ್ಯಕ್ತಿ ಯಾರು ಅಂತಂದರೆ, ಕಲಿಕಾ ನಿಯಮಗಳನ್ನು ಪರಿಚಯಿಸಿದ ವ್ಯಕ್ತಿ ಥಾರ್ನ್ಡೈಕ್. ಇವರು ಕಲಿಕಾ ನಿಯಮಗಳನ್ನು ಪರಿಚಯಿಸಿದ್ದಾರೆ ಸ್ನೇಹಿತರೆ. ಹಾಗೆ ಕಲಿಕಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು? ಕಲಿಕಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾದ ಕಲಿಕಾ ಶೈಲಿಯೋ, ಮಕ್ಕಳ ಫಲಿತಾಂಶವೋ, ಪರೀಕ್ಷಾ ಫಲಿತಾಂಶವೋ, ಮಗುವಿನ ಆನುವಂಶೀಯತೆಯೋ, ಅಥವಾ ಮಗುವಿನ ಆರ್ಥಿಕ ಸ್ಥಿತಿಯೋ ಅಂದಾಗ ಕಲಿಕೆಯಲ್ಲಿ ಪ್ರಕ್ರಿಯೆಯಲ್ಲಿ ಭಾಳ ಪ್ರಮುಖವಾದದ್ದು ಅಂತಂದರೆ ಕಲಿಕಾ ಶೈಲಿ. ಅವನು ಯಾವ ಸ್ಟೈಲಲ್ಲಿ ಅಂದರೆ ಯಾವ ಶೈಲಿಯನ್ನು ಅಭ್ಯಾಸ ಮಾಡ್ಕೊಂಡಿದ್ದಾನೆ, ಕಲಿಕೆ ಶೈಲಿ ಯಾವ ಅಭ್ಯಾಸ ಕ್ರಮವನ್ನು ಮೂಲಕ ಅವನು ಕಲಿತಾ ಇದ್ದಾನೆ, ಅದು ಭಾಳ ಮುಖ್ಯ ಆಗುತ್ತೆ. ಇನ್ನುಳಿದವೆಲ್ಲ ನಗಣ್ಯ ಆಗುತ್ತೆ. ಹಾಗೆ ಚಿಕ್ಕ ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಪಾಲಕರ ಪಾತ್ರವನ್ನು ಯಾವ ಪಾತ್ರವನ್ನು ನಿರ್ವಹಿಸಬೇಕು? ಪಾಲಕರು ದಯಾತ್ಮಕವಾಗಿ ಸಿಂಪಥೆಟಿಕ್ ಆಗಿರಬೇಕು, ಋಣಾತ್ಮಕ ನೆಗೆಟಿವ್ ಆಗಿರಬೇಕು, ಸಕ್ರಿಯವಾಗಿ ಆ್ಯಕ್ಟಿವ್ ಆಗಿರಬೇಕು, ತಟಸ್ಥ ನ್ಯೂಟ್ರಲ್ ಆಗಿರಬೇಕು ಅಂತ ಇಲ್ಲಿದೆ. ಇಲ್ಲಿ ನೋಡಿ, ಒಬ್ಬ ಪೇರೆಂಟಾಗಿ ಮಕ್ಕಳ ಕಲಿಕೆಯಲ್ಲಿ ಅವನು ಸಕ್ರಿಯನಾಗಿ ಪಾಲ್ಗೊಂಡಾಗ ಮಾತ್ರ ಆ ಮಗುವಿನಲ್ಲಿ ಕಲಿಕೆ ಉಂಟಾಗುತ್ತೆ. ಮಕ್ಕಳು ಕಲಿಯೋ ಸಂದರ್ಭದಲ್ಲಿ ಅದು ಪಾಠ್ಯ ವಿಷಯನೇ ಅಂತ ಅನ್ಕೋಬಾರ್ದು. ಜಗತ್ತಿನ ಯಾವುದೇ ವಿಚಾರವನ್ನು ಕಲಿಯೋ ಸಂದರ್ಭದಲ್ಲಿ ಮಕ್ಕಳು ಚಿಕ್ಕವರಿದ್ದಾಗ ಪೋಷಕರು ಸಕ್ರಿಯವಾಗಿ ಅದರಲ್ಲಿ ಪಾಲ್ಗೊಂಡಾಗ ಏನಾಗುತ್ತೆ, ಮಕ್ಕಳಿಗೆ ಕಲಿಕೆ ತುಂಬ ಆಹ್ಲಾದಕವಾಗಿರುತ್ತೆ. ಈ ಕೆಳಗಿನವರಲ್ಲಿ ಯಾರು ವರ್ತನವಾದಿಗಳು ಅಲ್ಲ? ನೋಡ್ರಿ, ಥಾರ್ನ್ಡೈಕ್ ಇದೆ, ಸ್ಕಿನ್ನರ್ ಇದೆ, ಹಾಗೆಯೇ ಇವನ್ ಪವ್ಲೋವಾ ಇದೆ, ಹಾಗೆ JB ವ್ಯಾಟ್ಸನ್ ಇದೆ. ನೋಡಿ, ನಾನು ನಿಮಗೆ ಇದರಲ್ಲಿ ಯಾರು ಸರಿಯಾದ ಉತ್ತರ ಅಂತ ಹೇಳೋಕ್ಕಿಂತ ಮೊದಲೇಟಿಗೆ ನಾನು ನಿಮಗೆ
ವರ್ತನಾ ಪಂಥ ಇದನ್ನು ಹುಟ್ಟಾಕಿದವರು JB ವಾಟ್ಸನ್. ಹೌದಾ? ಪ್ರಮುಖ ವರ್ತನವಾದಿಗಳು ಪವಲೋವ, ಹಾಗೆಯೇ ಸ್ಕಿನ್ನರ್, ಹಲ್, ಗತ್ರಿ, ಶಿನೋವಾ ಮತ್ತು ವಾಡ್ಲಿಮೇರ್. ಅಲ್ಲಿ ಆಪ್ಷನಲ್ಲಿ ಪವಲೋವ ಇದೆ, ಸ್ಕಿನ್ನರ್ ಇದೆ, ವ್ಯಾಟ್ಸನ್ ಇದೆ. ಆದರೆ ಒಬ್ಬರಿಲ್ಲ. ಯಾರಿಲ್ಲಪ್ಪ ಅಂತಂದರೆ ಎಲ್ ಥಾರ್ನ್ಡೈಕ್ ಅವ್ರು ಇಲ್ಲ. ಹಾಗಲ್ದಂಗೆ ವರ್ತನಾ ಪಂಥಗಳು, ಇತರ ಪಂಥಗಳು ಯಾವಿದೆ? ರಚನಾ ಪಂಥ ಇದೆ, ಗೆಸ್ಟಲ್ಟ್ ಪಂಥ ಇದೆ, ಮನೋವಿಶ್ಲೇಷಣಾ ಸೈಕೋ ಅನಾಲಿಸಿಸ್ ಅಂತ ಹೇಳ್ತಾರಲ್ಲ ಅದು ಇದೆ, ಮಾನವತಾ ಪಂಥ ಇದೆ, ಜ್ಞಾನಾತ್ಮಕ ಮತ್ತು ಜ್ಞಾನ ಸಂರಚನಾತ್ಮಕ ಪಂಥ. ಹೀಗೆ ಹಲವಾರು ಪಂಥಗಳಿದೆ. ಹಾಗಾಗಿ ಈಗ ಈ ಆಪ್ಷನಲ್ಲಿ ಎಲ್ ಥಾರ್ನ್ಡೈಕರ್ನ ಹೊರತುಪಡಿಸಿ ಉಳಿದವರೆಲ್ಲ ವರ್ತನವಾದಿಗಳು. ಹಾಗಾಗಿ ಸರಿಯಾದ ಉತ್ತರ ಇದರಲ್ಲಿ ವರ್ತನವಾದಿಗಳು ಯಾರೂ ಅಲ್ಲ ಅಂತಂದರೆ ಎಲ್ ಥಾರ್ನ್ಡೈಕ್ ಅವರು ವರ್ತನವಾದಿಗಳು ಅಲ್ಲ ಅಂತ ನಮಗೆ ಗೊತ್ತಾಯಿತು ಸ್ನೇಹಿತರೆ. ಮುಂದಿನ ಹೋಗೋಣ. ಕಲಿಕಾ ಸೋಪಾನದ ಪ್ರತಿಪಾದಕರು ಯಾರು? ಕಲಿಕಾ ಸೋಪಾನಗಳು ಅಂತ ಬರುತ್ತೆ, ಅದರ ಪ್ರತಿಪಾದಕರು ಗ್ಯಾನೆಯವರು. ಭಾಳ ಸುಲಭದ ಪ್ರಶ್ನೆ ಇದು. ಥಾರ್ನ್ಡೈಕ್ ಈ ಕೆಳಗಿನ ಯಾವ ಕಲಿಕಾ ವರ್ಗಾವಣೆ ಸಿದ್ಧಾಂತವನ್ನು ಮಂಡಿಸಿದ ಅಂತಂದರೆ, ನೋಡಿ, ಕಲಿಕಾ ವರ್ಗಾವಣೆ ಸಿದ್ಧಾಂತದಲ್ಲಿ ಸಾಕಷ್ಟು ವರ್ಗಾವಣೆ ಸಿದ್ಧಾಂತಗಳಿದೆ. ಇದ್ರ ಬಗ್ಗೆ ಥಿಯರಿಟಿಕಲ್ ಕ್ಲಾಸ್ ಕೂಡ ಮುಂದೆ ಮಾಡಲಿದ್ದೇವೆ ಸ್ನೇಹಿತರೆ. ಹಾಗೆಯೇ ಈಗಾಗಲೇ ಮಾಡಿದ್ದೇವೆ ಕೂಡ ಕಲಿಕಾ ವರ್ಗಾವಣೆ ಮೇಲೆ, ಅದನ್ನು ಕೂಡ ತಾವು ನೋಡ್ಕೋಬೋದು. ಇದರಲ್ಲಿ ಥಾರ್ನ್ಡೈಕ್ ಪರಿಚಯಿಸಿದಂಥ ಒಂದು ಸಿದ್ಧಾಂತ, ಕಲಿಕಾ ವರ್ಗಾವಣೆ ಸಿದ್ಧಾಂತ ಸಾಮಾನ್ಯೀಕರಣ ಅಂತ. ಸಾಮಾನ್ಯೀಕರಣ ಈ ಸಿದ್ಧಾಂತವನ್ನು ಅವರು ಮಂಡಿಸಿದರು. ಹಾಗೆ ಮತ್ತು ಪ್ರಚೋದನೆ ಮತ್ತು ಕಲಿಕೆ ನಡುವೆ ಬಂಧ ಏರ್ಪಟ್ಟರೆ ಅದನ್ನು ಕಲಿಕೆ ಅಂತ ಹೇಳಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪವಲೋವ ಏನು ಹೇಳ್ತಾರೆ ಅಂತಂದರೆ, ಪ್ರಚೋದನೆ ಮತ್ತು ಕಲಿಕೆ ನಡುವಿನ ಒಂದು ಬಂಧವೇ ಕಲಿಕೆ ಅಂತ ಅವರು ಹೇಳ್ತಾರೆ. ಪ್ರಚೋದನೆ ಮತ್ತು ಕಲಿಕೆ ಇವುಗಳ ನಡುವಿನ ಬಂಧವೇ ಕಲಿಕೆ ಅಂತ ಅವರು ಹೇಳ್ತಾರೆ. ಥಾರ್ನ್ಡೈಕ್ನ ಕಲಿಕಾ ನಿಯಮಗಳು ಎಷ್ಟಿವೆ? ಥಾರ್ನ್ಡೈಕ್ ಅವರ ಕಲಿಕಾ ನಿಯಮಗಳು ಎಷ್ಟಿದೆ ಅಂತಂದರೆ 3 ನಿಯಮಗಳಿದೆ. ಈಗಾಗಲೇ ಇದ್ರ ಮೇಲೆ ವಿಡಿಯೋವನ್ನು ನಾವು ಪ್ರಸಾರ ಮಾಡಿದ್ದೀವಿ ಸ್ನೇಹಿತರೆ. ಥಾರ್ನ್ಡೈಕ್ ಹಾಗೆ ಕೊಯ್ಲರ್, ಪವಲೋವ ಇವರ ಎಲ್ಲ ಥಿಯರಿಗಳನ್ನು ನಾವು ತುಂಬ ಸುದೀರ್ಘವಾಗಿ ಒಂದೊಂದು ಡಿಸ್ಕ್ರಿಪ್ಟಿವ್ ವಿಡಿಯೋಗಳು ಮಾಡಿದ್ದೇವೆ. ಅವುಗಳನ್ನು ತಾವು ನಮ್ಮ ಚಾನಲಿಗೆ ಭೇಟಿ ಕೊಟ್ಟು ನೋಡ್ಬೋದು, ಅಥವಾ ನಮ್ಮ ವಾಟ್ಸಪ್ ಗ್ರೂಪಲ್ಲೇ ಅವುಗಳ ಲಿಂಕನ್ನು ಶೇರ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ, ಅಲ್ಲೂ ಕೂಡ ಪಡಿಬೋದು. ಹಾಗೆ ಮುಂದಿನ ಪ್ರಶ್ನೆ, ಮಗು ತಯಾರಾದಾಗ ಮಾತ್ರ ಬೋಧನೆ ಮಾಡು ಎಂದು ತಿಳಿಸುವ ಕಲಿಕಾ ನಿಯಮ ಇಲ್ಲಿದೆ ನೋಡಿ. ಯಾವ ಕಲಿಕಾ ನಿಯಮ? ರೂಢಿ ನಿಯಮ, ಸಿದ್ಧತಾ ನಿಯಮ, ಪರಿಣಾಮ ನಿಯಮ, ಹಾಗೆ ಮೇಲಿನ ಎಲ್ಲವೂ ಅಂತಂದರೆ ಸರಿಯಾದ ಉತ್ತರ ಸಿದ್ಧತಾ ನಿಯಮ. ಮಗು ತಯಾರಾದಾಗ ಮಾತ್ರ ನಾವೇನು ಮಾಡಬೇಕಾಗುತ್ತೆ? ಮಗುಗೆ ಅಭ್ಯಾಸವನ್ನು ಮಾಡಿಸ್ಬೇಕಾಗುತ್ತೆ. ಕಲಿಕೆಯಲ್ಲಿ ಶಿಕ್ಷೆ ಮತ್ತು ಬಹುಮಾನಗಳ ಪಾತ್ರವನ್ನು ವಿವರಿಸುವ ಕಲಿಕಾ ನಿಯಮ ಯಾವುದು ಅಂತಂದರೆ, ಕಲಿಕೆ ಏನು ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕಲಿಕೆಯಲ್ಲಿ ಶಿಕ್ಷೆ ಮತ್ತು ಬಹುಮಾನಗಳ ಪಾತ್ರ ಬಗ್ಗೆ ವಿವರಿಸುವಂತಹ ಕಲಿಕಾ ನಿಯಮ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ. ಹೌದ್ರಾ? ಹಾಗಾದರೆ ಸರಿಯಾದ ಉತ್ತರ ಪರಿಣಾಮ ನಿಯಮ. ಪರಿಣಾಮ ನಿಯಮ ಏನು ಮಾಡುತ್ತೆ? ಬಹುಮಾನ ಮತ್ತು ಶಿಕ್ಷೆ ಬಗ್ಗೆ ಹೇಳುತ್ತೆ. ಮುಂದಿನ ಪ್ರಶ್ನೆ, ಬಳಸುವ ಮತ್ತು ಬಳಸದ ನಿಯಮವನ್ನು ಹೊಂದಿರುವ ಕಲಿಕಾ ನಿಯಮ ಯಾವುದು? ಯೂಜಬಲ್ ಮತ್ತು ನಾನ್ ಯೂಜಬಲ್ ಈ ರೀತಿ ಇರೋವಂಥದ್ದು ಅಭ್ಯಾಸ ನಿಯಮ. ಮುಂದಿನ ಪ್ರಶ್ನೆ, ಬಂಧ ಮನೋವಿಜ್ಞಾನವನ್ನು ಪ್ರತಿಪಾದಿಸುವವರು. ಬಂಧ ಮನೋವಿಜ್ಞಾನವನ್ನು ಪ್ರತಿಪಾದಿಸಿದಂತಹ ವಿಜ್ಞಾನಿ ಯಾರು ಅಂತಂದರೆ ಥಾರ್ನ್ಡೈಕ್ ಅವರು. ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತಲೇ ಕರೆಯಲ್ಪಡುವವರು ಥಾರ್ನ್ಡೈಕ್ ಅವರು. ವರ್ತನಾ ಪಂಥದವರು JB ವಾಟ್ಸನ್, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಹಾಗೆ ಥಾರ್ನ್ಡೈಕ್ ಪ್ರಯೋಗದಲ್ಲಿ ಬೆಕ್ಕು ಏನು ಮಾಡುತ್ತೆ? ಅವರ ಒಂದು ಪ್ರಯೋಗದಲ್ಲಿ ಬೆಕ್ಕನ್ನು ಬಳಸ್ತಾರೆ. ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯಲ್ಲಿ ಅವರು ಒಂದು ಬೆಕ್ಕನ್ನು ಪ್ರಯೋಗಿಸ್ತಾರೆ. ಈ ಬೆಕ್ಕನ ಪ್ರಯೋಗದಲ್ಲಿ ಈ ಬೆಕ್ಕು ಏನು ಮಾಡುತ್ತೆ ಅಂದರೆ ಪ್ರಯತ್ನಗಳನ್ನ ಹೆಚ್ಚು ಮಾಡುತ್ತೋ, ತಪ್ಪುಗಳನ್ನ ಹೆಚ್ಚು ಮಾಡುತ್ತೋ, ಹಾಗೆಯೇ ಸ್ನೇಹಿತರೆ ಪ್ರಯತ್ನ ಹೆಚ್ಚಾದಂತೆ ಪ್ರಮಾದ ಕಡಿಮೆ ಆಗುತ್ತೋ, ಪ್ರಯತ್ನ ಹೆಚ್ಚಾದಂತೆ ಪ್ರಮಾದಗಳು ಹೆಚ್ಚಾಗುತ್ತೋ ಅಂತ ಇಲ್ಲಿ ಪ್ರಶ್ನೆ ಇದೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಪ್ರಯತ್ನ ಹೆಚ್ಚಾದಂತೆ ಪ್ರಮಾದಗಳು ಮಾಡೋ ತಪ್ಪುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಅವರು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂತ ಹೇಳ್ತಾರೆ. ಅಂದರೆ ಒಂದು ವಿಷಯವನ್ನು ನೈಪುಣ್ಯತೆ ಹೊಂದಬೇಕಾದಾಗ ಅವುಗಳನ್ನು ನಾವು ಏನು ಮಾಡಬೇಕಾಗುತ್ತೆ? ಅವುಗಳ ಮೇಲೆ ಅಭ್ಯಾಸ ಮಾಡಬೇಕಾಗುತ್ತೆ. ರೂಢಿ ಮಾಡ್ಕೊಳ್ತಾ ಹೋದಂಗೆಲ್ಲ, ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ? ತಪ್ಪುಗಳು ಕಡಿಮೆ ಆಗ್ತಾ
ಹೋಗುತ್ತೆ. ಹಾಗೆಯೇ ಮುಂದಿನ ಪ್ರಶ್ನೆ ಹೋಗೋಣ. ಹಸಿದ ಬೆಕ್ಕನ್ನು ತನ್ನ ಪ್ರಯೋಗದಲ್ಲಿ ಅವನು ಬಳಸಿದಂಥ ಉದ್ದೇಶ. ಯಾಕೆ ಹಸಿದ ಬೆಕ್ಕನ್ನೇ ಬಳಸಿದ? ಹೊಟ್ಟೆ ತುಂಬಿದ ಬೆಕ್ಕನ್ನು ಬಳಸ್ಬೋದಾಗಿತ್ತಲ್ಲ ಅಂತಂದಾಗ ಇದಕ್ಕೆ ನೇರವಾದ ಉತ್ತರ ಹೇಳ್ಬೋದು ಸ್ನೇಹಿತರೆ. ಹಸಿದ ಬೆಕ್ಕಿಗೆ ಒಂದೇ ಇಚ್ಛೆ ಇರುತ್ತೆ, ಒಂದು ನಿರ್ದಿಷ್ಟ ಇಚ್ಛೆಯನ್ನು ಹೊಂದಿರುತ್ತೆ. ಅದೇನು? ಆಹಾರವನ್ನು ಪಡಿಬೇಕು ಅನ್ನೋವಂಥ ಒಂದು ಇಚ್ಛೆ. ಹಾಗಾಗಿ ಆ ಬೆಕ್ಕನ್ನೇ ಅವನು ಬಳಸ್ತಾನೆ. ಹಾಗೆ ಸರಿಯಾದ ಉತ್ತರ ಆಪ್ಷನ್ ಎ. ತಾಂಡೈಕ್ ಪ್ರಕಾರ ಅನುಚಿತ ವರ್ತನೆಯನ್ನು ತಡೆಗಟ್ಟಲು ಅನುಸರಿಸುವ ಮಾರ್ಗ. ನೋಡಿ, ಒಬ್ಬ ವಿದ್ಯಾರ್ಥಿಯಲ್ಲಿ ಅನುಚಿತ ವರ್ತನೆ ಇದ್ದೆ ಅಂತಂದರೆ ನಾವು ಯೂಶಲಿ ಏನು ಮಾಡ್ತೀವಿ, ಒಂದು ತಡೆಗೋಸ್ಕರ ಶಿಕ್ಷಕರಾದ ದಂಡನೆಯನ್ನು ಬಳಸ್ತೀವಿ. ಆದರೆ ತಾಂಡೈಕರು ಹೇಳ್ತಾರೆ ದಂಡನೆ ಸರಿಯಾದ ಮಾರ್ಗ ಅಲ್ಲ. ಪ್ರಶಂಸೆ ಮಾಡಿ ಅವರ ಉತ್ತಮ ವರ್ತನೆಯನ್ನು ತೋರಿಸಿದಾಗ ಅದನ್ನು ಪ್ರಶಂಸೆ ಮಾಡಿದಾಗ ಏನಾಗುತ್ತೆ, ನಕಾರಾತ್ಮಕ ಧೋರಣೆಗಳಿಂದ ಮಾಯ ಆಗ್ತಾ ಹೋಗುತ್ತೆ ಅಂತ ಅದನ್ನು ಹೇಳ್ತಾರೆ. ಹಾಗೆ ಸರಿಯಾದ ಉತ್ತರ ಪ್ರಶಂಸೆ. ಇವುಗಳಲ್ಲಿ ಯಾವುದು ಜೈವಿಕ ಪ್ರೇರಣೆ ಅಲ್ಲ. ಹಸಿವು, ಲೈಂಗಿಕತೆ ಮತ್ತು ನಿದ್ರತೆ ಜೈವಿಕ ಅಗತ್ಯತೆಗಳು ನಮ್ಮ. ಆದರೆ ವಿಶ್ರಾಂತಿ ಒಂದು ಆ ರೀತಿಯಾದಂಥ ಪ್ರೇರಣೆ ಅಲ್ಲ. ಹಾಗೆಯೇ ಮಕ್ಕಳಲ್ಲಿ ಕಲಿಕೆಯು ಪ್ರಥಮ ವಿಧಾನ ಅಂದರೆ ಕಲಿಕೆಯನ್ನು ಅವರು ಯಾವುದರ ಮೂಲಕ, ಅನುಕರಣೆಯ ಮೂಲಕ ಮಾಡ್ತಾರೋ. ಹಾಗೆಯೇ ಓದುವಿಕೆಯ ಮೂಲಕ ಮಕ್ಕಳು ಕಲಿಕೆಯನ್ನು ಆರಂಭಿಸ್ತಾರೋ, ಬರೆಯುವಿಕೆಯ ಮೂಲಕ ಕಲಿಕೆ ಆರಂಭಿಸ್ತಾರೋ, ಅಥವಾ ಆಲಿಸುವಿಕೆಯ ಮೂಲಕ. ಕೆಲವು ಅನ್ಕೋಬೋದು ಆಲಿಸುವಿಕೆ ಭಾಳ ಮುಖ್ಯ ಅಂತ. ಹಾಗಲ್ಲ, ಕಲಿಕೆ ಪ್ರಾರಂಭ ಆಗೋದು ಅನುಕರಣೆಯ ಮೂಲಕ. ತನ್ನ ಸುತ್ತಲಿರೋ ಪರಿಸರದಿಂದ ಮಗು ಏನು ಮಾಡುತ್ತೆ, ಉತ್ತಮ ವಿಷಯಗಳನ್ನಾಗಲಿ ಯಾವುದೇ ವಿಷಯಗಳನ್ನು ಅನುಕರಣೆ ಮಾಡ್ತಾ ಕಲಿಕೆಯನ್ನು ಆರಂಭಿಸುತ್ತೆ. ಭಾಷೆಯಲ್ಲಿ ಭಾಳ ಮುಖ್ಯ ಅದು ಆಲಿಸುವಿಕೆ. ಪರಿಪಕ್ವತೆ ಎಂದರೆ ಏನು? ಇದೊಂದು ಸ್ವಾಭಾವಿಕ ಪ್ರಕ್ರಿಯೆ. ಅಸ್ವಾಭಾವಿಕ, ಅನುವಂಶೀಯ ಮತ್ತು ಸರ್ವಯೋಜಿತವಾದದ್ದು ಅಂದರೆ ಸರಿಯಾದ ಸ್ವಾಭಾವಿಕ ಪ್ರಕ್ರಿಯೆ. ನೋಡಿ ಸ್ನೇಹಿತರೆ, ಪ್ರತಿನಿತ್ಯ ನಾವು ಹೀಗೇ ವಿಡಿಯೋಗಳನ್ನು ತರುವಂಥ ಪ್ರಯತ್ನನ ಮಾಡ್ತೀವಿ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ. ಮತ್ತೊಂದು ಮಾತಿನ ಹೇಳ್ತೀನಿ ಸ್ನೇಹಿತರೆ, ನಾವು ವಿಡಿಯೋಗಳನ್ನು ಇದು ಅಲ್ಲದಂಗೆ ಅನ್ಅಕಾಡೆಮಿ ಮೇಲೂ ಕೂಡ ನಾವು ಪ್ರಸಾರ ಮಾಡ್ತೀವಿ. ನಮ್ಮದು ಅನ್ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಅದ್ರ ಮೇಲೂ ಕೂಡ ಪ್ರಸಾರ ಮಾಡ್ತೀವಿ. ಅವುಗಳ ಮೇಲೆ ಮಾಡಿದಂತಹ ವಿಡಿಯೋಗಳನ್ನು ನಾವು ಯೂಟ್ಯೂಬಲ್ಲಿ ಪ್ರಸಾರ ಮಾಡೋದಿಲ್ಲ. ಈಗ ಅವುಗಳ ಮೇಲೆ ಸುಮಾರು ಶೈಕ್ಷಣಿಕ ಮನೋರಂಜನೆಗೆ ಸಂಬಂಧಪಟ್ಟಂಗೆ ಸುಮಾರು 50 ವಿಡಿಯೋಗಳನ್ನು ಮುಂಬರುವ ದಿನಗಳಲ್ಲಿ ನಾವು ಪ್ರಸಾರ ಮಾಡಲಿದ್ದೇವೆ. ಅವುಗಳನ್ನು ತಾವು ನೋಡಬೇಕು ಅಥವಾ ಅವುಗಳ ಮಟೀರಿಯಲನ್ನು ತಾವು ಪಡಿಬೇಕು ಅಂತಂದರೆ ನಮ್ಮ ವಾಟ್ಸಾಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಲೇಬೇಕಾಗುತ್ತೆ. ಯಾಕಂತಂದರೆ ಅವುಗಳನ್ನ ಯೂಟ್ಯೂಬು ಮತ್ತು ಅನ್ಅಕಾಡೆಮಿ ಈ ಎರಡೂ ಕೂಡ ವಿಭಿನ್ನವಾದಂಥ ಪ್ಲ್ಯಾಟ್ಫಾರ್ಮ್ಗಳು, ಒಂದನ್ನೊಂದು ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಅವುಗಳ ಮೇಲೆ ಪ್ರಸಾರ ಮಾಡುವಂಥ ವೀಡಿಯೋಗಳನ್ನು ತಾವು ನೋಡಬೇಕಂತಲೇ ಬಯಸಿದರೆ ಈಗಾಗಲೇ ಅದರ ಮೇಲೆ ಸುಮಾರು 40 ವೀಡಿಯೋಗಳನ್ನು ಪ್ರಸಾರ ಮಾಡಿದ್ದೇವೆ. ನಮ್ಮ ಹಿಂದಿನ ಅಭ್ಯರ್ಥಿಗಳು ಅದನ್ನು ನೋಡಿದ್ದಾರೆ. ಮುಂಬರುವ ತಾವು ನೋಡಬೇಕಂತಿದ್ದರೆ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ದಯವಿಟ್ಟು ಜಾಯ್ನ್ ಆಗೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. 8217670405 ಇಲ್ಲಿ ನಮ್ಮ ವಾಟ್ಸಪ್ ಗ್ರೂಪಿಗಾರ ಜಾಯ್ನ್ ಆಗಿ ಅಥವಾ ನಮ್ಮ ಟೆಲಿಗ್ರಾಮ್ ಆ್ಯಪ್ಗಾರ ಜಾಯ್ನ್ ಆಗಿ, ದಟ್ಸ್ ಯುವರ್ ಚಾಯ್ಸ್. ಮತ್ತೊಂದು ಹೇಳ್ತೀನಿ ಸ್ನೇಹಿತರೆ, ಅಡ್ಮಿನ್ ಒಂದೇ ಗ್ರೂಪ್ ಇದೆ, ಅಡ್ಮಿನ್ ಒನ್ಲಿ ಗ್ರೂಪ್ ಅಂತ. ಇಲ್ಲಿ ಅನಾವಶ್ಯಕ ವಿಚಾರಗಳಿಗೆ ಯಾವುದೇ ತೊಂದರೆ ಯಾರಿಗೂ ಕೂಡ ಆಗೋದಿಲ್ಲ. ಹಾಗೆಯೇ ಮತ್ತೊಂದು ವಿಚಾರ, ಇವುಗಳನ್ನು ಮೇಡಮರೇ ನಿಭಾಯಿಸ್ತಾರೆ. ಆದ್ದರಿಂದ ಹೆಣ್ಮಕ್ಳು ಸ್ವತಂತ್ರವಾಗಿ ತಾವು ಭಾಗವಹಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ಲೈಕ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.